ಆ್ಯಂಡ್ ಯೋಗ ಇರಬಹುದು, ವಾಕಿಂಗ್ ಇರಬಹುದು, ಇದೆಲ್ಲ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಇದರಿಂದ ದೂರ ಇರಬಹುದು ಅಂತಲೇ ಹೇಳಬಹುದು. ಇನ್ನು ಡಾಕ್ಟರ್, ಈಗ ನಾನು ಹೇಳ್ತಾ ಇದ್ದೆ ವುಮೆನ್ಸಲ್ಲೇ ಹೆಚ್ಚಾಗಿ ಈ ಒಂದು ಪ್ರಾಬ್ಲಮ್ ಕಂಡು ಬರುತ್ತೆ ಅಂತ. ಆ್ಯಂಡ್ ಮೆನ್ನಲ್ಲೂ ಕೂಡ ಅಂದರೆ ಕೆಲವೊಬ್ಬರಿಗೆ ಪಿಂಪಲ್ಸ್ ಹೆಚ್ಚಾಗಿರಬಹುದು, ಆ್ಯಂಡ್ ಫೇಸಲ್ಲಿ ಅಷ್ಟೇ ಅಲ್ಲ, ಸೊ ಬೆನ್ನಿಗೂ ಇರಬಹುದು, ಕೈಗೆ, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಏನಂದರೆ ಒಬ್ಬರಿಂದ ಒಬ್ಬರು ಹರಡೋದಕ್ಕೆ ಇದು ಕಾರಣ ಆಗುತ್ತಾ ಅಂದರೆ ಮನೆಯಲ್ಲಿರಬಹುದು. ಸೊ ನಾವು ಹೇಳ್ತಾ ಇದ್ವಿ ಒಂದೇ ಟವಲ್ ಯೂಸ್ ಮಾಡಿದ್ರೆ ಹರಡೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಫಂಗಲ್ ಇನ್ಫೆಕ್ಷನಲ್ಲಿ ಆಗುವಂಥದ್ದು. ಆ್ಯಂಡ್ ಅದರ್ ದ್ಯಾನ್ ದಟ್ ಇಟ್ ಡಿಪೆಂಡ್ಸ್ ಆನ್ ದರ್ ಇಮ್ಯೂನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಯೂಶಲಿ ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರುವಂಥದ್ದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ, ಅಂದರೆ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಲೈಕ್ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಕಾಯಿಲೆಗಳನ್ನ ನೋಡ್ತೀವಿ. ಆ್ಯಂಡ್ ಹೆಚ್ಚಾಗಿ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು ಅಂತ ಹೇಳಿದಾಗ ಕಾಂಟೇಜಿಯಸ್ ಡಿಸಾರ್ಡರ್ಸ್ ಅಂತ, ಲೈಕ್ ಸ್ಕೇಬೀಸ್ ಇರ್ಬೋದು, ಈ ಥರ ಒಂದು ರೇರ್ ಸ್ಕಿನ್ ಕಂಡೀಷನ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಆ್ಯಕ್ನೆ ಇರ್ಬೋದು. ಸೊ ಅಗೇನ್ ಡಿಪೆಂಡ್ಸ್ ಆನ್ ದ ಹಾರ್ಮೋನಲ್ ಚೇಂಜಸ್ ನಾವು ನೋಡುವಂಥದ್ದು. ಆ್ಯಂಡ್ ನವಡೇಸ್ ನಾವು ಹೆಚ್ಚಾಗಿ ನೋಡ್ತಿರುವಂಥದ್ದು. ಆ್ಯಂಡ್ ಕೆಲವ್ರು ಅಂದ್ಕೊಂಡಿರ್ತಾರೆ ಸೊ ಇದು ಒಂದ್ಸರಿ ಬಂದರೆ ಶಾಪ ಅವ್ರಿಗೆ ಹೋಗೋದೇ ಇಲ್ಲ ಅಂತ. ಸೊ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ, ತೊನ್ನು ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನವಡೇಸ್ ಯಂಗ್ಸ್ಟರ್ಸ್ ಆಲ್ಸೋ ಸಫರಿಂಗ್, ಅಥವಾ ಮಕ್ಕಳಲ್ಲಿ ಕೂಡ ಬರ್ಬೋದು. ಸೊ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಸೊ ವಿಚ್ ಇಸ್ ಅ ಡಿಪಿಗ್ಮೆಂಟಿವ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಈಗ ನಾರ್ಮಲ್ ಆಗಿ ನಮ್ಮ ಚರ್ಮಕ್ಕೆ ಬಣ್ಣ ಕೊಡೋದಾದರೆ ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಅಂದರೆ ಮೆಲಾನಿನ್ ಪಿಗ್ಮೆಂಟ್ ಅಂತ. ಸೊ ಯಾವಾಗ ಈ ಮೆಲಾನಿನ್ ಇನ್ಸಫಿಷಿಯನ್ಸಿ ಆಗುತ್ತೋ, ನಮ್ಮ ಚರ್ಮಕ್ಕೆ ಅದು ಬಣ್ಣ ಕೊಡೋದಕ್ಕೆ ಸಾಕಾಗ್ತಿಲ್ಲ, ಡೆಫಿಷಿಯನ್ಸಿ ಆಗುತ್ತೋ, ಸೊ ಆಗ ಈ ಬಿಳಿ ಮಚ್ಚೆನ ನೋಡುವಂಥದ್ದು. ಸೊ ಇಟ್ ಮೇ ಬಿ ಡ್ಯೂ ಟು ಸೆವರಲ್ ರೀಸನ್ಸ್. ಕೆಲವ್ರಿಗೆ ಸೊ ಯಾವುದೇ ಕಾರಣಗಳಿರೋದಿಲ್ಲ, ಸೊ ಬದಲಾಗಿ ಚೈಲ್ಡ್ಹುಡ್ಡಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಆಲ್ ಆಫ್ ಎ ಸಡನ್ ಅವ್ರಿಗೆ ವೈಟ್ ಸ್ಪಾಟ್ ಆಗಿ ಶುರು ಆಗುತ್ತೆ. ಸೊ ತದನಂತರ ಅದು ದೊಡ್ಡದಾಗ್ತಾ ಹೋಗುವಂಥದ್ದು. ಆ್ಯಂಡ್ ವಿತೌಟ್ ದೇರ್ ನಾಲೆಡ್ಜ್ ಫಾಸ್ಟಾಗಿ ಕೂಡ ಅದು ಸ್ಪ್ರೆಡ್ ಆಗೋದನ್ನು ನಾವು ನೋಡ್ಬೋದು. ಸೊ ಹಲವಾರು ಟೈಪ್ಸ್ನ ನಾವು ನೋಡ್ತೀವಿ ವಿಟಿಲಿಗೋನಲ್ಲಿ. ಸೊ ಅದರಲ್ಲಿ ಮ್ಯೂಕೋಸಲ್ ವಿಟಿಲಿಗೋ ವಿಟಿಲಿಗೋ ಅಂತ ಹೇಳಿದಾಗ ವಿಚ್ ಇಸ್ ಲಿಮಿಟೆಡ್ ಟು ಮ್ಯೂಕಸ್ ಮೆಮ್ಬ್ರೇನ್ಸ್ ಆಫ್ ದಿ ಬಾಡಿ. ಎಸ್ಪೆಷಲಿ ಅವ್ರಿಗೆ ಲಿಪ್ಸಲ್ಲಿ ಕಾಣಿಸುತ್ತೆ, ಅಥವಾ ಜೆನೆಟೇಲಿಯಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಆ್ಯಂಡ್ ಐಲಿಡ್ಸಲ್ಲಿ ಕಾಣಿಸುವಂಥದ್ದು. ಸೊ ಇದನ್ನು ಮ್ಯೂಕೋಸಲ್ ವಿಟಿಲಿಗೋ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಸಿಮೆಟ್ರಿಕಲ್ ವಿಟಿಲಿಗೋ ಅಂತ ಹೇಳ್ತೀವಿ, ಅಂದರೆ ವಿಚ್ ಇಸ್ ಲೈಕ್ ಈಕ್ವಲ್ ಡಿಸ್ಟ್ರಿಬ್ಯೂಟೆಡ್ ಟು ದ ಪಾರ್ಟ್ಸ್ ಆಫ್ ದಿ ಬಾಡಿ. ಸೊ ಇದನ್ನು ಹೆಚ್ಚಾಗಿ ಅಡಲ್ಟ್ಸಲ್ಲಿ ನಾವು ನೋಡುವಂಥದ್ದು. ಆ್ಯಂಡ್ ಇಟ್ ಕೆನ್ ಸ್ಪ್ರೆಡ್ ಓವರ್, ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ್ಯಂಡ್ ಫಾಸ್ಟ್ ಸ್ಪ್ರೆಡಿಂಗ್ ಅಂತ ಕೂಡ ಹೇಳುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.